ನಾ ಡಯಟ್ ಒಳಗೆ ಒಂದು ಮೂಸಂಬಿ ಆಮೇಲೆ ಒಂದು ಪೇರ್ ಅಂತ ಫ್ರೂಟ್ ಬರ್ತಲ್ಲ ಇದೆ. ಈಗ ಸೀಸನ್ ಐತಿದ ಅದಕ್ಕೆ ಇದನ್ನು ತಂದೇನಿ. ಇದನ್ನೇ ಜಸ್ಟ್ ಕಟ್ ಮಾಡಿ ತಿನ್ಬೇಕು, ನೀವು ಏನು ಜ್ಯೂಸ್ದು ಮಾಡೋಂಗಿಲ್ಲ. ಇದು ಒಂಥರ ಆ್ಯಪಲ್ ಥರನೇ ಇರ್ತೈತೆ ನೋಡೋಕೆ, ಬಟ್ ಸ್ವಲ್ಪ ರವೆ ಇರ್ತೈತಿ. ಇದು ಆರೋಗ್ಯಕ್ಕೆ ಚಲೋ, ಫೈಬರ್ ಭಾಳ ಇರ್ತೈತಿ. ಇವತ್ತಿನ ಊಟ ನಂದಿದೆ ಚಿತ್ರಾನ್ನ ಐತಿ, ಸ್ವಲ್ಪ ಅಗಸಿ ಚಟ್ನಿ ಐತಿ. ಅಗಸಿ ಚಟ್ನಿ ಒಳಗೆ ಮೊಸರು ಹಾಕ್ಕೊಂಡ್ರೆ ಅದು ಒಂಥರ ಲಾಳೆ ಆಗ್ತೈತಿ. ಅದಕ್ಕೆ ಜಸ್ಟ್ ಅದನ್ನು ಡ್ರೈ ಇಲ್ಲ ಎಣ್ಣೆ ಹಾಕ್ಕೊಂಡು ತಿನ್ನಬೇಕು. ಅನ್ನದೊಳಗೆ ಡ್ರೈ ಆದರೂ ಸಾಕು. ಒಂದು ಸ್ವಲ್ಪ ಪುಡಿ ಹಿಂಗೆ ಉದುರಿಸ್ಕೊಡ್ತಿದ್ರೆ ಚಲೋ ಟೇಸ್ಟ್ ಇರ್ತೈತಿ. ಇದು ಮೈಲ್ಡ್ ಆಗಿರ್ತೈತಿ, ಭಾಳ ಖಾರ ಉಪ್ಪು ಏನೂ ಆ ಥರ ಇರೋಂಗಿಲ್ಲ. ಬಟ್ ಆರೋಗ್ಯಕ್ಕೆ ಚಲೋ, ಒಮೆಗಾ 3 ಇರ್ತೈತಿ. ಇವತ್ತು ನೋಡ್ರಿ ಒಂದು ಸ್ವಲ್ಪ ಇದೇನಂತಾರೆ ಅವ್ರೆಕಾಯಿ ಒಳಗೆ ಒಂದು ವೆರೈಟಿ ಅವ್ರೆಕಾಯಿ. ಇದ್ರಾಗ ಸ್ವಲ್ಪ ಆಲೂ ಹಾಕಿ ಕುದಿಸಾಕಿಟ್ಟೇನೆ. ಇಲ್ಲೇ ಒಗ್ಗರಣೆಗೆ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿಟ್ಕೊಂಡೇನಿ. ಕರಿಬೇವು ಹಾಕಿದೆ, ಉಳ್ಳಾಗಡ್ಡಿ ಹಾಕಿದೆ. ತಂಗಿ ಫ್ರೈ ಮಾಡಬೇಕು ಉಳ್ಳಾಗಡ್ಡಿ, ಆಮೇಲೆ ಟೊಮೆಟೊ. ಇದು ಅನ್ನಕ್ಕೂ ಹಾಕೈತಿ, ಚಪಾತಿ ರೊಟ್ಟಿಗೆ ಹಾಕೈತಿ. ನಾ ಇವತ್ತು ರಾಗಿ ರೊಟ್ಟಿ ಮಾಡತ್ತೇನೆ ಇದ್ರ ಜೋಡಿ. ಸ್ವಲ್ಪ ಮಸಾಲೆ ಖಾರ ಹಾಕ್ತೀವಿ, ಆಮೇಲೆ ಅರಿಶಿನ ಪುಡಿ ಹಾಕ್ತೀವಿ. ಚಲೋ ತಂಗಿ ಮಿಕ್ಸ್ ಮಾಡತ್ತೀನಿ. ಕೊತ್ತಂಬರಿ ತೊಳೆದು ಹೆಚ್ಚಿಟ್ಕೊಂಡು ನೀರನ್ನು ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕಾಕ್ತೀನಿ. ಆಮೇಲೆ ಹಿಂಗೆ ಹಾಕ್ತೀನಿ. ಇದ್ರದ್ದು ಒಗ್ಗರಣೆ ಕೆಲಸ ಮುಗೀತು. ಇನ್ನು ಜಸ್ಟ್ ಇದು ಕರೆಕ್ಟಾಗಿ ಬಾಯ್ಲ್ ಆದಮೇಲೆ ಕಲರ್ ಚೇಂಜ್ ಆಗ್ತೈತಿ. ಕಲರ್ ಚೇಂಜ್ ಆದಮೇಲೆ ಏನು ತೆಗೆದು ಮಿಕ್ಸ್ ಮಾಡಿದ್ರೆ ಸಾಕು. ಅಷ್ಟು ಜನ ರೊಟ್ಟಿ ಹಿಟ್ಟು ಹದ ಮಾಡ್ಕೊತೀನಿ. ಇದು ನೋಡ್ರಿ ಬಿಸಿನೀರೊಳಗೆ ಕಲಸಿ ಸೇಮ್ ಚಪಾತಿ ಹಿಟ್ಟಗತೆ ಜಿಗಟಾಗ್ತೈತಿ. ರಾಗಿ ರೊಟ್ಟಿ ಇದೆ. ಇದು ರೆಸಿಪಿನ ಸಪ್ರೇಟಾಗಿ ಶೇರ್ ಮಾಡೇನು ಆಲ್ರೆಡಿ. ನಿನ್ನೆ ಮೊನ್ನೆ ಬರೀ ಚಪಾತಿನ ತಿನ್ನೋದಾಗೈತಿ. ನಮ್ಗೆ ರೊಟ್ಟಿ ತಿನ್ಬೇಕನ್ಸುತ್ತೆ, ಅದಕ್ಕೆ ಮಾಡತ್ತೀನಿ. ಇವು ಆಗ್ಯಾವ. ಇವನ್ನ ಚಲೋ ತಂಗಿ ನೀರು ಬಸಿದು ಈ ಒಗ್ಗರಣೆ ಹಾಕ್ತೇನೆ. ನನ್ನ ಮಗಳು ಇವು ಪಲ್ಯ ತಿನ್ನೋಂಗಿಲ್ಲ, ಅದಕ್ಕೆ ಆಲೂ ಒಂದೇ ತಿಂತಾಳಕ್ಕೆ. ಅದಕ್ಕೆ ಹಾಕಿನ ಸಲುವಾಗಿ ಆಲೂ ಮಿಕ್ಸ್ ಮಾಡೀನಿ. ಇಲ್ಲ ಬರೀ ನಾ ಇದ್ರದ್ದು ಅಷ್ಟೇ ಮಾಡ್ತಿದ್ದೆ. ಎಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ತೇನೆ. ಬೇಕಿದ್ರೆ ಒಂದು ಸ್ವಲ್ಪ ಹುಣಸೆ ಹುಳಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕೋಬೋದು ಒಗ್ಗರಣೆ ಒಳಗೆ, ಆಪ್ಷನಲ್. ಇಲ್ಲಿ ಜನ ಹಾಕ್ತಾರೆ. ಸ್ವಲ್ಪ ನೀವು ಗ್ರೇವಿ ಗತೆ ಮಾಡೋದಿದ್ರೆ ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿ ಅವೆಲ್ಲ ಹಾಕಿದ್ರೆ ಚಲೋ. ರಾಗಿ ರೊಟ್ಟಿ ಎಷ್ಟು ಚಲೋ ಆಗ್ತಾವಂದ್ರೆ ಸೇಮ್ ತಿಳು ಚಪಾತಿ ಎಷ್ಟು ತಿಳು ಆಗ್ತಾವೆ. ಆಮೇಲೆ ಕಟ್ಟಕ್ಕೆ ಮಾಡಿದ್ರೂ ಜೋಳದ ರೊಟ್ಟಿ ಕಟ್ಟಕ್ಕೆ ಇಟ್ಟು ಹೆಂಗೆ ತಿಂತೇವಲ್ಲ ಹಂಗೆ ಅನ್ನಿಸ್ತಾವೆ. ಟೇಸ್ಟ್ ಚಲೋ, ಹೊಟ್ಟೆ ಉಗ್ತಾವೆ, ಎಲ್ಲ ಆಗ್ತಾವೆ. ರಾಗಿ ಆರೋಗ್ಯಕ್ಕೂ ಭಾಳ ಚಲೋ. ಡಯಟ್ ಮಾಡೋರಿಗೆ ಆಯ್ತು, ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮುದ್ದೆ ಚಲೋ ಅಂತಾರೆ. ಬಟ್ ನಮ್ಮ ಮನೆಯಾಗೆ ಇವರು ಮುದ್ದೆ ಯಾರು ತಿನ್ನಲ್ಲ, ಅದಕ್ಕೆ ನಾನು ರೊಟ್ಟಿನ ಮಾಡ್ತೇನೆ. ನೋಡಿರಿ ಎಷ್ಟು ಚಲೋ ಆತ.
ಸ್ವಲ್ಪ ಇಷ್ಟು ಮುಟ್ಟಿದ್ರೆ ಸಾಕು, ಚಲೋ ಹೋಗ್ತಾವೆ. ಆಮೇಲೆ ಹಿಂಗೆ ಒಂದ್ರ ಬಾಜು ಒಂದು ಆರು ಹಂಗೆ ಇಡಬೇಕು ಇವನ್ನ. ವೆಯ್ಟ್ ಲಾಸ್ಗೂ ಭಾಳ ಹೆಲ್ಪ್ ಆಗ್ತೈತೆ ರಾಗಿ. ಆಮೇಲೆ ಹೈ ಐರನ್ ಕಂಟೆಂಟ್ ಇರ್ತೈತಿ. ಈ ಎಕ್ಸಸೈಸು ಸೈಕ್ಲಿಂಗ್ ಎಲ್ಲ ಮಾಡ್ತೀವಲ್ಲ, ವಾಕಿಂಗ್ ಅದು ಜಾಸ್ತಿ, ಆವಾಗ ಸಿಕ್ಕಾಪಟ್ಟೆ ಮೊಣಕಾಲು ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಆವಾಗ ನಾವು ಆದಷ್ಟು ಇಂಥ ಫುಡ್ ತಿನ್ಬೇಕು. ಅಂದರೆ ಲೈಟಾಗೂ ಇರ್ತೈತಿ, ಐರನ್ ಎಲ್ಲ ಇರ್ತೈತಿ.